ಜೂನಿಯರ್ ವೈದ್ಯನ ಪ್ರೇಮ ಪಾಶಕ್ಕೆ ಸಿಲುಕಿದ್ದ ಸೀನಿಯರ್ ವೈದ್ಯೆ ಬಲಿಯಾಗಿರೋದು 12 ವರ್ಷದ ಹಿಂದಿನ ಲವ್ ದೋಖಾ ಕೇಸ್ನ ಸಂತ್ರಸ್ತೆ ಮೃತಪಟ್ಟಿದ್ದಾರೆ. ಜೂನಿಯರ್ ವೈದ್ಯನ ಪ್ರೇಮ ಪಾಶಕ್ಕೆ ಸಿಲುಕಿದ್ದ ಸೀನಿಯರ್ ವೈದ್ಯೆ ಬಲಿಯಾಗಿರೋದು 12 ವರ್ಷದ ಹಿಂದಿನ ಸ್ಟೋರಿ ಇದು. 12 ವರ್ಷದ ಹಿಂದಿನ ಲವ್ ದೋಖಾ ಕೇಸ್ನ ಸಂತ್ರಸ್ತೆ ಮೃತಪಟ್ಟಿದ್ದಾರೆ. ಇದು ಮೈಸೂರಿನ ವಂಚಕ ವೈದ್ಯನ ಖತರ್ನಾಕ್ ಕಹಾನಿ. 3 ಯುವತಿಯರ ಜೀವನದ ಜೊತೆ ವೈದ್ಯ ಚೆಲ್ಲಾಟ ಆಡಿರೋದು. ಡಾಕ್ಟರ್ ವಿನಯ್ ಕುಮಾರ್ ವಿರುದ್ಧ 3ನೇ ಸಂತ್ರಸ್ತೆ ಈಗ ತಿರುಗಿ ಬಿದ್ದಿದ್ದಾರೆ. ಮೊದಲಿಬ್ಬರು ಯುವತಿಯರು ಮೃತಪಟ್ಟಿದ್ದಾರೆ. 3ನೇಯವಳಿಗೂ ಈತ ದೋಖಾ ಕೊಟ್ಟಿರೋದು. 12 ವರ್ಷದ ಹಿಂದಿನ ಲವ್ ದೋಖಾ ಕೇಸ್ನ ಸಂತ್ರಸ್ತೆ ಈಗ ಮೃತಪಟ್ಟಿದ್ದಾರೆ. 3 ಯುವತಿಯರ ಜೀವನದ ಜೊತೆ ವಂಚಕ ವೈದ್ಯ ಚೆಲ್ಲಾಟ ಆಡಿರೋದು. ಈಗ 3ನೇ ಸಂತ್ರಸ್ತೆ ವಿನಯ್ ವಿರುದ್ಧ ತಿರುಗಿ ಬಿದ್ದಿದ್ದಾಳೆ. ಏನಿದು ಕಹಾನಿ? ಹಾಗಾದ್ರೆ ಈ ವಂಚಕ ವೈದ್ಯನ ಅಸಲಿ ಕಹಾನಿ ಏನು? ಈತ ಯುವತಿಯರಿಗೆ ಮೋಸ ಮಾಡಿದ ಹೇಗೆ? 12 ವರ್ಷದ ಹಿಂದೆ ಡಾಕ್ಟರ್ ನಾಗಶ್ರೀ ಜೀವದ ಜೊತೆ ವಿನಯ್ ಚೆಲ್ಲಾಟ ಆಡಿದ್ದ. 12 ವರ್ಷದ ಹಿಂದೆ ಮೈಸೂರಿನ ಖಾಸಗಿ ಕಾಲೇಜಿನಲ್ಲಿ ಆಯುರ್ವೇದ ವಿಭಾಗದಲ್ಲಿದ್ದಂತ ಡಾಕ್ಟರ್ ನಾಗಶ್ರೀಗೆ ಜೂನಿಯರ್ ಡಾಕ್ಟರ್ ವಿನಯ್ ಕುಮಾರ್ ಪರಿಚಯ ಆಗುತ್ತೆ. ನಾಗಶ್ರೀ ಜೊತೆ ಪ್ರೀತಿ ಪ್ರೇಮ, ಆಮೇಲೆ ವಯಸ್ಸಲ್ಲಿ ಈಕೆ ದೊಡ್ಡವಳು ಅನ್ನೋ ಡ್ರಾಮಾ ಮಾಡ್ತಾನೆ. 2 ವರ್ಷ ದೊಡ್ಡವಳು, ಮನೇಲಿ ಒಪ್ಪಲ್ಲ ಅಂತ ವಿನಯ್ ಹೇಳಿರ್ತಾನೆ. ಆತ್ಮಹತ್ಯೆಗಾಗಿ ಶ್ರೀರಂಗಪಟ್ಟಣದ ಲಾಡ್ಜ್ಗೆ ನಾಗಶ್ರೀಯನ್ನ ವಿನಯ್ ಕರ್ಕೊಂಡು ಹೋಗಿದ್ದ. ಅಲ್ಲಿ ನಾಗಶ್ರೀಗೆ ನಿದ್ರೆ ಮಾತ್ರೆ ಜೊತೆಗೆ ಓವರ್ ಡೋಸ್ ಇಂಜೆಕ್ಷನ್ ಕೊಟ್ಟಿದ್ದ. ಅದಾದ ನಂತರ ತಾನು ಆತ್ಮಹತ್ಯೆಗೆ ಯತ್ನ ಅಂತ ಕತೆ ಕಟ್ಟಿದ್ದ ವಿನಯ್ ಓವರ್ ಡೋಸ್ನಿಂದ ವೈದ್ಯೆ ನಾಗಶ್ರೀ ಕೋಮಾಗೆ ಜಾರಿದ್ಲು. ಕೋಮಾದಿಂದ ಹೊರಬಂದ ನಂತರವೂ ವೈದ್ಯೆ ನಾಗಶ್ರೀ ಹಾಸಿಗೆ ಹಿಡಿದಿದ್ಲು. ಅನಾರೋಗ್ಯದಿಂದ ಬಳಲ್ತಾ ಇದ್ಲು. 12 ವರ್ಷದಿಂದ ಜೀವಂತ ಶವ ಆಗಿದ್ದ ವೈದ್ಯೆ ನಾಗಶ್ರೀ ಈಗ ಮೃತಪಟ್ಟಿದ್ದಾರೆ. ನಾಗಶ್ರೀ ಪ್ರಕರಣದಲ್ಲಿ ವೈದ್ಯ ವಿನಯ್ ಕೋರ್ಟ್ನಿಂದ ಸ್ಟೇ ತಂದಿದ್ದ. ಮೋಸ ಹೋದಂತಹ ಮೊದಲನೇ ಯುವತಿ ನಾಗಶ್ರೀ. 2 ಫೋಟೋ ನೋಡ್ತಾ ಇದ್ದೀರಿ ಸ್ಕ್ರೀನ್ ನಲ್ಲಿ ನೀವು. ಒಂದು 12 ವರ್ಷದ ಹಿಂದೆ ನಾಗಶ್ರೀ ಹೇಗಿದ್ರು, ಸುದೀರ್ಘ ಅನಾರೋಗ್ಯ. 12 ವರ್ಷದ ಹಿಂದೆ ಈತನ ಮೋಸದಾಟಕ್ಕೆ ಈಕೆ ಬಲಿಯಾಗಿ ಕೋಮಾದಲ್ಲಿದ್ದು, ಕೋಮಾದಿಂದ ಹೊರಗಡೆ ಬಂದ ನಂತರವೂ ಕೂಡ ಈಕೆ ಹಾಸಿಗೆ ಹಿಡಿದಿತ್ತು. ನಾಗಶ್ರೀ ಈಗಿನ ಫೋಟೋ ಇದು. ಈಗ ಇದೇ ನಾಗಶ್ರೀ ಮೃತಪಟ್ಟಿರೋದು. ಇದೇ ಡಾಕ್ಟರ್ ವಿನಯ್ನ ಮೋಸದಾಟಕ್ಕೆ ಮೃತಪಟ್ಟಂತಹ ಯುವತಿ, ಮೋಸ ಹೋದಂತ ಮೊದಲನೇ ಯುವತಿ. ಅದಾದ ನಂತರವೂ ಕೂಡ 2 ಯುವತಿಯರಿಗೆ ಈತ ಮೋಸ ಮಾಡಿದ. 2ನೇ ಕೇಸ್ ಏನು ನೋಡೋಣ. ನಾಗಶ್ರೀ ಹಾಸಿಗೆ ಹಿಡಿದ ನಂತರ ವಿನಯ್ ಮತ್ತೊಬ್ಬಳಿಗೆ ಬಲೆ ಬೀಸ್ತಾರೆ. ನಾಗಶ್ರೀ ಹಾಸಿಗೆ ಹಿಡಿದ ನಂತರ 12 ವರ್ಷದ ಹಿಂದಿನ ಕಹಾನಿ. ನಾಗಶ್ರೀಗೆ ನಿದ್ದೆ ಮಾತ್ರೆ ನೀಡ್ತಾನೆ, ಓವರ್ ಡೋಸ್ ಇಂಜೆಕ್ಷನ್ ಕೊಡ್ತಾನೆ. ಅದಾದ ನಂತರ ಆಕೆ ಕೋಮಾಗೆ ಹೋಗ್ತಾಳೆ. ಕೋಮಾಯಿಂದ ಹೊರಗಡೆ ಬಂದ ನಂತರವೂ ಕೂಡ ನಾಗಶ್ರೀ ಹಾಸಿಗೆ ಹಿಡಿದಿರ್ತಾಳೆ. ಈ ಗ್ಯಾಪ್ ಅಲ್ಲಿ ಈತ ಗೌತಮಿ ಹಿರೇಮಠ್ ಜೊತೆ, ಚಾರ್ಟೆಡ್ ಅಕೌಂಟೆಂಟ್ ಗೌತಮಿ, ಆಕೆ ಜೊತೆ ಪ್ರೀತಿ ಶುರು ಮಾಡ್ತಾನೆ. ಆಕೆಯನ್ನು ನಂಬಿಸಿ ಮೋಸ ಮಾಡ್ತಾನೆ. ಮೊಬೈಲ್ ಚಾಟ್ ಫೋಟೋಗಳನ್ನ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಾನೆ. ವಿನಯ್ ಮೋಸದ ಬಲೆಗೆ ಬಿದ್ದು ಗೌತಮಿ ಜೀವ ಕಳ್ಕೊತಾಳೆ. ಮಗಳ ಸಾವಿನ ನಂತರ ಗೌತಮಿ ಪೋಷಕರು ಕೋರ್ಟ್ ಮೆಟ್ಟಿಲು ಹತ್ತಿದ್ರು. ಚಾಣಾಕ್ಷತನದಿಂದ ಕೇಸ್ನಿಂದ ಇದೇ ಡಾಕ್ಟರ್ ವಿನಯ್ ಬಚಾವಾಗ್ತಾನೆ. ಗೌತಮಿ ಹಿರೇಮಠ್ ಕೇಸ್ನಲ್ಲಿ ವಿನಯ್ ನಿರ್ದೋಷಿ ಅಂತ ಕೋರ್ಟ್ ಹೇಳುತ್ತೆ. ಫೋಟೋದಲ್ಲಿ ನೋಡ್ತಾ ಇದ್ರಿ 2ನೇ ಸಂತ್ರಸ್ತೆ, ಈಕೆ ಮೃತಪಟ್ಟಿದ್ದಾಳೆ. ಗೌತಮಿ ಹಿರೇಮಠ್ ಅಂತ. ಗೌತಮಿಯನ್ನು ನಂಬಿಸಿ ಈತ ಮೋಸ ಮಾಡಿದ್ದ. ಆಕೆ ಈತನ ಮೋಸದ ಬಲೆಗೆ ಬಿದ್ದು ಜೀವ ಕಳ್ಕೋತಾಳೆ. ಗೌತಮಿಯ ಪೋಷಕರು ನ್ಯಾಯಕ್ಕಾಗಿ ಹೋರಾಡ್ತಾರೆ. ಆದ್ರೆ ಬಹಳ ಚಾಣಾಕ್ಷತನದಿಂದ ಈ ಕೇಸ್ನಿಂದ ಡಾಕ್ಟರ್ ವಿನಯ್ ಬಚಾವಾಗ್ತಾನೆ. ಇದು 2ನೇ ಕೇಸ್. ಬಳಿಕ ಈತ ಮತ್ತೊಬ್ಬ ಯುವತಿಗೆ ಗಾಳ ಹಾಕ್ತಾನೆ. ಮುಂದಿನ ಕೇಸ್ ಅಂದ್ರೆ 3ನೇ ಕೇಸ್ ಯಾವುದು ನೋಡೋಣ. 2 ಹುಡುಗಿಯರ ಜೀವ ತೆಗೆದು ಮತ್ತೆ 3ನೇ ಅವಳಿಗೆ ಗಾಳ ಹಾಕಿದ್ರು.
ವಿನೋದ ಅನ್ನೋ ಯುವತಿ ಜೊತೆ ಮದುವೆ ಆಗ್ತಾನೆ ಡಾಕ್ಟರ್ ವಿನಯ್. ಮದುವೆ ಆದ ಒಂದೇ ತಿಂಗಳಲ್ಲಿ ವಿನಯ್ನಿಂದ ವಿನೋದ ದೂರವಾಗ್ತಾನೆ. ಮದುವೆ ಆದ ಒಂದೇ ತಿಂಗಳಲ್ಲಿ ವಂಚಕ ವಿನಯ್ ಕಿರುಕುಳ ತಾಳೋದಕ್ಕಾಗದೆ ವಿನೋದ ಕಣ್ಣೀರು ಹಾಕಿದ್ದಾರೆ. ಕಿರಾತಕ ವಿನಯ್ ಕರಾಳ ಮುಖವನ್ನ ಪತ್ನಿ ವಿನೋದ ತೆರೆದಿಟ್ಟಿತ್ತು. ಈತನ ಅಸಲಿ ಬಣ್ಣ ಏನು? ಪತ್ನಿ ವಿನೋದ ಈತನ ಅಸಲಿ ಬಣ್ಣವನ್ನ ಬಯಲಿಗೆಳಿದ್ದಾಳೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಸಂತ್ರಸ್ತೆ ವಿನೋದ ಮಾತಾಡಿದ್ದಾರೆ. ಸಮುದಾಯದ ಸಮ್ಮುಖದಲ್ಲಿ 17 ಲಕ್ಷ ಪರಿಹಾರದ ಮಾತುಕತೆ ಆಗುತ್ತೆ. ವಿನಯ್ ಮುಖವಾಡ ಕಳಚೋದಕ್ಕೆ ಕೋರ್ಟ್ ಮೆಟ್ಟಿಲು ಹತ್ತಿದ್ದಾಳೆ ವಿನೋದ. ಕೋರ್ಟ್ನಲ್ಲಿ ಬಿ ರಿಪೋರ್ಟ್ ಸಲ್ಲಿಕೆ ಆಗಿದೆ. ವಿನಯ್ ವಿರುದ್ಧ ಕ್ರಮ ಆಗಬೇಕು ಅಂತ ಹೋರಾಟಕ್ಕಿಳಿದಿದ್ದಾಳೆ ಈಗ ಪತ್ನಿ ವಿನೋದ. ಮೂವರು ಯುವತಿಯರ ಜೀವನದ ಜೊತೆ ಈ ಡಾಕ್ಟರ್ ವಿನಯ್ ಚೆಲ್ಲಾಟ ಆಡಿರೋದು. ಇಬ್ಬರು ಯುವತಿಯರು ಮೃತಪಟ್ಟಿದ್ದಾರೆ. ಮೂರನೆಯವರು ವಿನೋದ. 3 ಜನರ ಫೋಟೋ ನೋಡ್ತಾ ಇದ್ರಿ ನೀವು. ಮೊದಲ ಯುವತಿ ಮೃತ ನಾಗಶ್ರೀ. ಈಕೆ ಕೂಡ ಡಾಕ್ಟರ್. 12 ವರ್ಷದ ಹಿಂದಿನ ಕಹಾನಿ. ಈತನ ಮೋಸದಾಟಕ್ಕೆ ನರಳಿ ಈಗ ಈಕೆ ಮೃತಪಟ್ಟಿರೋದು. ಮೃತ ನಾಗಶ್ರೀ ಫೋಟೋ ನೋಡ್ತಾ ಇದ್ರಿ. ಎರಡನೆಯವಳು ಗೌತಮಿ ಹಿರೇಮಠ್, ಎರಡನೇ ಸಂತ್ರಸ್ತೆ. ಆಕೆ ಕೂಡ ಮೃತಪಟ್ಟಿದ್ದಾಳೆ. ಮೂರನೆಯವರು ಈಗ ವಿನಯ್ ಮದುವೆ ಆಗಿರುವಂತಹ ವಿನೋದ. ತನ್ನ ಗಂಡನ ಅಸಲಿ ಬಣ್ಣವನ್ನ ಈಕೆ ಬಯಲಿಗೆಳೆದಿದ್ದಾಳೆ. ಆಕೆ ಈಗ ಡಾಕ್ಟರ್ ವಿನಯ್ಗೆ ಪಾಠ ಕಲಿಸಲೇಬೇಕು ಅಂತ ಕೋರ್ಟ್ ಮೆಟ್ಟಿಲತ್ತಿದ್ದಾರೆ. ಮೊದಲ ಫೋಟೋದಲ್ಲಿ ನೋಡ್ತಾ ಇದ್ದೀರಿ ಮೊದಲ ಯುವತಿ. ಡಾಕ್ಟರ್ ವಿನಯ್ನಿಂದ ಮೋಸ ಹೋದಂತಹ ಮೊದಲ ಯುವತಿ ನಾಗಶ್ರೀ ಅಂತ. 12 ವರ್ಷ ನರಳಿ ಈಗ ಈಕೆ ಮೃತಪಟ್ಟಿದ್ದಾರೆ. ಎರಡನೆಯ ಸಂತ್ರಸ್ತೆ ಗೌತಮಿ ಹಿರೇಮಠ್ ಅಂತ, ಚಾರ್ಟರ್ಡ್ ಅಕೌಂಟೆಂಟ್. ಆಕೆಯೂ ಮೃತಪಟ್ಟಿದ್ದಾಳೆ. ಮೂರನೆಯವರು ವಿನೋದ ಅಂತ, ಮೋಸ ಹೋದಂತ ಮೂರನೇ ಯುವತಿ ವಿನಯ್ ಪತ್ನಿ. ಈತನ ವಿರುದ್ಧ ಈಗ ಕೋರ್ಟ್ ಮೆಟ್ಟಿಲತ್ತಿದ್ದಾಳೆ. ಮದುವೆ ಮಾಡ್ಕೊಂಡು ಕರ್ಕೊಂಡು ಹೋಗಿ ನನಗೆ ತುಂಬ ಟಾರ್ಚರ್ ಕೊಡ್ತಿದ್ರು ಸರ್. ಮದುವೆ ಹಿಂದಿನ ದಿನ ಆಗಿದ್ದು ಗಲಾಟೆನೇ ಇಟ್ಕೊಂಡು ಈಗ ಈ ಥರ ಎಲ್ಲ ನಮ್ಗೆ ಅವಮಾನ ಆಗಿದೆ, ನೀನು ನಿಮ್ಮ ಮನೆಯಿಂದ ಜಮೀನು ಬರ್ಸ್ಕೊಬಾ, ನಮ್ಗೆ ಆಗಿರೋ ಲಾಸು ಅವಮಾನಕ್ಕೆ ನೀನು ಜಮೀನು ಬರ್ಸ್ಕೊಬರ್ಬೇಕು, ಇಲ್ಲ ಅಂತ ಹೇಳಿದ್ರೆ ನಮ್ಮ ಮನೇಲಿ ಜಾಗ ಇಲ್ಲ ಅಂದ್ಬಿಟ್ಟು ಹೊಡಿಯೋದು ಬಡಿಯೋದು, ಮತ್ತು ರಿವಾಲ್ವರ್ ಎಲ್ಲ ಹಿಡಿಯೋದು, ಸಾಯಿಸ್ಬಿಡ್ತೀನಿ ನಿನ್ನ, ಎಷ್ಟೋ ಜನ ಹುಡುಗಿರನ್ನ ಸಾಯಿಸಿದ್ದೀನಿ, ನೀನು ಯಾವ ಲೆಕ್ಕ, ಈ ಥರ ಎಲ್ಲ ಹೇಳಿ ನನಗೆ ಹೊಡಿಯೋದು ಬಡಿಯೋದೆಲ್ಲ ಮಾಡ್ತಿದ್ರು ಸರ್ ಅವ್ರ ಮನೆಯಲ್ಲಿ. ಆಗ ನಾನು ನಮ್ಮ ಅಮ್ಮಂಗೆ ಫೋನ್ ಮಾಡಿ ಈ ಥರ ಟಾರ್ಚರ್ ಮಾಡ್ತಿದ್ದಾರೆ, ನಾನು ಬದುಕೇ ಇರೋದಿಲ್ಲ, ನಾನೇನಾದರೂ ಮಾಡ್ಕೊಂಡು ಸತ್ತೋಗ್ತೀನಿ, ನೀವು ಬರಲೇಬೇಕು ಅಂತ ಅಂದೆ. ಇಲ್ಲಾಂದರೆ ಏನಾದ್ರು ಅವರೇ ಮಾಡಿಬಿಡ್ತಾರೆ, ನೀವು ಬರಬೇಕು ಅಂತ ಹೇಳಿದೆ. ಆಗ ನಮ್ಮಮ್ಮ ಏನು ಆ ಥರ ಏನಾರ ಮಾಡ್ಕೋಬೇಡ, ನಾವು ಬರ್ತೀವಿ ಅಂತ ಹೇಳ್ಬಿಟ್ಟು ಒಂದಿನ ಇವರೇ ಕರೆಸಿದ್ರು, ಲಲಿತಮ್ಮ ಅವರೇ, ವಿನಯ್ ಅವರ ಅಮ್ಮ ಫೋನ್ ಮಾಡಿ, ನಿಮ್ಮ ಮಗಳು ಹೊರಗಡೆ ಕೂತವಳೆ ಬನ್ನಿ ಅಂತ. ಆಗ ನಮ್ಮಮ್ಮ ಬಂದು ಏನು ಎತ್ತ ಅಂತ ಕೇಳುವಾಗ, ನಿಮ್ಮ ಮಗಳು ಈ ಥರ ನಮ್ಮ ಮನೇಲಿ ಬಾಳಬೇಕು ಅಂತ ಹೇಳಿದ್ರೆ ಜಮೀನು ಬರ್ಸ್ಕೊಬರ್ಬೇಕು, ಹೇಗಿದ್ರು ನೀವು ಮದುವೆ ಸಾಲಕ್ಕೆ ಅಂತ ಮಾರಬೇಕು ಅಂತಿದ್ದೀರಲ್ಲ ಜಮೀನು, ಅವಳ ಹೆಸ್ರಿಗೆ ಬರ್ಕೊಡಿ, ಈ ಮನೇಲಿ ಇರಬೇಕು ಅಂತ ಹೇಳಿದ್ರೆ ಅವಳಿಗೆ ಒಂದು ಲೆಟರ್ ಬರ್ಕೊಡು. ಏನು ಲೆಟರ್ ಅಂತ ಹೇಳಿದ್ರೆ ನನ್ನ ಸಾವಿಗೆ ನಾನೇ ಕಾರಣ, ನಮ್ಮ ಅಪ್ಪ ಅಮ್ಮ. ತನ್ನ ಗಂಡ ತನ್ನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಾನೆ ಅಥವಾ ಕೊಲೆ ಪ್ರಯತ್ನ ಮಾಡಿದ್ದಾನೆ ಮತ್ತು ಅವರ ಅತ್ತೆ ಮಾವ ಒಂದನ್ನು ವರದಕ್ಷಿಣೆ ಕಿರುಕುಳ ಕೊಟ್ಟಿದ್ದಾರೆ. ಆ ಕಿರುಕುಳಕ್ಕೋಸ್ಕರ ನಾನು ಪೊಲೀಸ್ ಸ್ಟೇಷನ್ ದೂರು ಕೊಟ್ಟಿದ್ದೀನಿ. ಆದರೆ ಆ ಪೊಲೀಸರು ದೂರನ್ನು ತಗೊಳ್ದೇ ಬಿ ರಿಪೋರ್ಟನ್ನು ಹಾಕಿದ್ದಾರೆ, ಪರಿಗಣಿಸ್ತಾನೆ ಬಿ ರಿಪೋರ್ಟ್ ಹಾಕಿದ್ದಾರೆ. ನನ್ನ ಗಂಡ ತುಂಬ ಹೆಣ್ಮಕ್ಳನ್ನ ಹಾಳು ಮಾಡಿದ್ದಾನೆ, ಮದುವೆಯಾಗಿ 15 ದಿನಕ್ಕೆ ಮನೆ ಬಿಟ್ಟು ಬಂದಿರತಕ್ಕಂಥ ವ್ಯಕ್ತಿಯು, ಆತನ ಕಾಟ ತಡೆಯೋಕ್ಕಾಗ್ದಾನೆ ಅಂತ ಸೈಕವಾಗಿ ಬಿಹೇವಿಯರ್ ತಡೆಯೋಕ್ಕಾಗದೆ ಮನೆ ಬಿಟ್ಟು ಬಂದಿರ್ತಕ್ಕ ವ್ಯಕ್ತಿ. ನೋಡೋಣ, ಮುಂದಿನ ಪ್ರಕರಣ ನಡೀತಾ ಇರುತ್ತೆ, ನ್ಯಾಯಾಲಯದಲ್ಲಿದೆ, ಅದನ್ನು ನಾವು ಹೋರಾಟ ಮಾಡ್ತೀವಿ. ಮುಂದೆ ಯಾವುದೇ ಹೆಣ್ಮಕ್ಳು ಈ ಥರ ಆಗಬಾರ್ದು, ಈ 3 ಹೆಣ್ಮಕ್ಳಿಗೆ ಆದಂಥ ತೊಂದರೆ, ನೋವು, ಕ್ರೌರ್ಯಗಳು ಬೇರೆ ಹೆಣ್ಮಕ್ಳು ಆಗಬಾರ್ದು ಅನ್ನೋ ಬಗ್ಗೆ ನಾವು ಹೋರಾಟ ಮಾಡ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.